ಹಾಯ್ ಆಲ್. ಇವತ್ತು ನಾವೊಂದು ಸಿಂಪಲ್ ಆಗಿರುವಂಥ ಸೂಪರ್ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಆ್ಯಕ್ಚುಲಿ ಕ್ರಿಸ್ಪಿ ಆಲೂ ರೋಲ್ಸ್ ಅಂತ ಹೇಳಿ, ಇಲ್ಲ ಕ್ರಿಸ್ಪಿ ಆಲೂ ಬಾಲ್ಸ್, ಪೊಟ್ಯಾಟೊ ಬಾಲ್ಸ್, ಏನು ಬೇಕಾದರೂ ಹೇಳ್ಬೋದು ನೀವು. ಈಗ ಮಕ್ಕಳಿಗೂ ರಜೆ ಶುರುವಾಗಿರುತ್ತೆ, ದಸರಾ ಇರೋದ್ರಿಂದ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಂತೂ ಮಳೆ ಬರ್ತಾ ಇರುತ್ತೆ ಆ್ಯಂಡ್ ಮಕ್ಕಳಿಗೆ ಏನಾದ್ರು ಸ್ನ್ಯಾಕ್ಸ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ನೀವು ಇದನ್ನು ಈಸಿಯಾಗಿ ಮಾಡಿಕೊಡ್ಬೋದು. ನಾನಿಲ್ಲೊಂದು ಅರ್ಧ kg ಅಷ್ಟು ಆಲೂಗಡ್ಡೆ ತೊಗೊಂಡು ನೀಟಾಗಿ ಕಟ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡ ನಂತರ ಅದು ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಕಂಪ್ಲೀಟ್ಲಿ ಮ್ಯಾಶ್ ಆದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ ಹಾಕುತ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ರವೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್, ನೀವು ಖಾರ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ಕೋಬೋದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಹಾಕಿ ನೀಟಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಡೋನ ರೆಡಿ ಮಾಡ್ಕೋಬೋದು. ಒಂದು ಡೋನ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ, ಮತ್ತು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಬೋದು. ಎಣ್ಣೆ ಕಾಯಕ್ಕೆ ಇಟ್ಟ ನಂತರ ಈ ಥರ ಬಾಲ್ಸ್ ಥರ ಮಾಡ್ಕೋಬೋದು ನೀವು. ಎನಿ ಶೇಪ್ ಯು ಕ್ಯಾನ್ ಗಿವ್ ಇಟ್. ನಾನಿಲ್ಲಿ ಪೊಟ್ಯಾಟೊ ಬಾಲ್ಸ್ ಅಂತ ಹೇಳಿನೇ ಮಾಡಿರೋದ್ರಿಂದ ಇದಕ್ಕೆ ನೀಟಾಗಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಸೊ ಎಣ್ಣೆ ಕಾದ ನಂತರ ನೀಟಾಗಿ ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಫ್ರೈ ಮಾಡಿಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಬಂತು ಅಂತ ಹೇಳಿದ್ಮೇಲೆ ನೀವು ಅದನ್ನು ತೆಗೆದುಬಿಡ್ಬೋದು. ಸೊ ಅಲ್ಲಿಗೆ ನಮ್ಮ ಆಲೂ ಪೊಟ್ಯಾಟೊ ಕ್ರಿಸ್ಪಿ ಬಾಲ್ಸ್ ರೆಡಿ ಆಗಿರುತ್ತೆ. ಆ್ಯಂಡ್ ಇದನ್ನು ನೀವು ಯಾವುದೇ ಸಾಸ್ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ನಾನು ಮೇಲಿಲ್ಲಿ ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಹೇಳಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮನೇನಲ್ಲೂ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ, ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.